ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸುಂದರಪಾಳ್ಯ KF ತಾಲೂಕು. ಈ ಶಾಲೆಯಲ್ಲಿ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ವಿಶ್ಲೇಷಣೆ ಮಾಡಬೇಕು ಅಂತ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು, ಇದರಲ್ಲಿ ನಮ್ಮ ಶಾಲೆಯಿಂದ 39 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದರು. ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ಅಂತಕ್ಕಂಥದ್ದು ಬಂದಿದೆ. ಇದು ಸತತ 3ನೇ ವರ್ಷ, ನಮಗೆ ಶಾಲೆ ಪ್ರಾರಂಭ ಆದಾಗಿಂದ 3ನೇ ವರ್ಷ ಕಂಟಿನ್ಯೂಸ್ ಆಗಿ 100% ಫಲಿತಾಂಶ ಬಂದಿದೆ. ಇದೊಂದು ಹೆಮ್ಮೆಯ ವಿಚಾರ. ಅದ್ರ ಜೊತೆಗೆ 39 ವಿದ್ಯಾರ್ಥಿಗಳಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ 4 ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಇದ್ದಾರೆ. ಮತ್ತು ಡಿಸ್ಟಿಂಕ್ಷನ್ ಅಂತಕ್ಕಂಥದ್ದು 17 ವಿದ್ಯಾರ್ಥಿಗಳು ಅಂತಕ್ಕಂಥ ಪಡ್ಕೊಂಡವ್ರೆ. 20 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು, 2 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಕೀರ್ತಿ ಅಂತಕ್ಕಂಥದ್ದು ತಂದವ್ರೆ. 612 ಅಂಕಗಳಂತಕ್ಕಂಥದ್ದು ರಚಿತಾಶ್ರೀ ಸುಮಾ ಅಂತಕ್ಕಂಥ ಪೋಷಕರ ಮಗಳು. ರಚಿತಾಶ್ರೀ ಅಂತಕ್ಕಂಥ 600 ಅಂಕಗಳಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಟಾಪರ್ ಅಂತಕ್ಕಂಥ ಆಗೋಳೆ. ಮತ್ತು ಸೆಕೆಂಡಾಗಿ ತೇಜಸ್ವಿ ಕೃಷ್ಣಯ್ಯ ಅವರ ಮಗಳು. ಇವರು 605 ಅಂಕಗಳಂತಕ್ಕಂಥ ಪಡ್ಕೊಂಡು ಸೆಕೆಂಡ್ ಪ್ಲೇಸ್ ಅಂತಕ್ಕಂಥ ಪಡ್ಕೊಂಡವ್ರೆ. ಮತ್ತು ಅದೇ ರೀತಿ ಸೇಮ್ ಸೆಕೆಂಡ್ ಪ್ಲೇಸ್ ಅಂತಕ್ಕಂಥದ್ದು ಕುಮಾರಿ ಚಂದನ ಅಂತಕ್ಕಂಥದ್ದು ಗಂಗರೆಡ್ಡಿ ಅವರು ಮತ್ತು ಗೀತಾ ಅವರ ಮಗಳಾಗಿರ್ತಕ್ಕಂಥ ಚಂದನ ಅವರು 605 ಅಂಕಗಳಂತ ಪಡ್ಕೊಂಡವ್ರೆ. ಮತ್ತು ಅಶ್ವಥ್ ನಾಯ್ಡು ಅವರ ಮಗಳಾಗಿರ್ತಕ್ಕಂಥ ಅನ್ಸಿಕಾ ಅವರು 601 ಅಂಕಗಳಂತಕ್ಕಂಥ ಪಡ್ಕೊಂಡವ್ರೆ. ಈ 4 ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚು ಅಂಕಗಳಂತ ಪಡ್ಕೊಂಡವ್ರೆ. ಸುಮಾರು 500ಕ್ಕಿಂತ ಹೆಚ್ಚು 19 ವಿದ್ಯಾರ್ಥಿಗಳಂತಕ್ಕಂಥದ್ದು ಪಡ್ಕೊಂಡವ್ರೆ. ಎಲ್ರಿಗೂ ಸಹ ಈ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಪರವಾಗಿ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸರ್ ಪರವಾಗಿ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಪರವಾಗಿ, ಪ್ರಾಂಶುಪಾಲರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು, ಎಲ್ಲ ನಮ್ಮ ಸಿಬ್ಬಂದಿ ಪರವಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಭಿನಂದನೆಗಳಂತಕ್ಕಂಥ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಶಾಲೆ ಅಂತಕ್ಕಂಥದ್ದು ಇದು SSLC 3ನೇ ಬ್ಯಾಚ್ ಅಂತಕ್ಕಂಥ ಆಗಿದೆ. ಪ್ರತಿ ಬ್ಯಾಚಲ್ಲೂ ಸಹ ನಾವು 100% ಫಲಿತಾಂಶ ಅಂತಕ್ಕಂಥ ಕೊಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಈ ಶಾಲೆಯಲ್ಲಿ ಕೊಡ್ತಾ ಬಂದಿದ್ದೀವಿ. ಕಳೆದ ಸಾಲಲ್ಲೂ 100% ರಿಸಲ್ಟು ಸುಮಾರು 619 ಹೈಯೆಸ್ಟ್ ಮಾರ್ಕ್ಸ್ ಅಂತಕ್ಕಂಥ ಬಂದಿತ್ತು. ಈ ವರ್ಷವೂ ಸಹ 612 ಅಂಕಗಳಂತಕ್ಕಂಥ ಗಳಿಸವ್ರೆ. ಮುಂದೇನೂ ಸಹ ಈ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಂತಕ್ಕಂಥದ್ದನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇಷ್ಟೆಲ್ಲ ಫಲಿತಾಂಶಕ್ಕೆ ಬರೋಕ್ಕೆ ಕಾರಣಕರ್ತರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿ, ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಶ್ರೇಯಸ್ ಅಂತಕ್ಕಂಥದ್ದು ನಾನು ಅವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ರ್ಯಾಂಕ್ಗಳಂತಕ್ಕಂಥದ್ದು ಗಳಿಸಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯವಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನಮ್ಮಲ್ಲಿ ತಗೊತಾ ಇದ್ವಿ ಅಡ್ಮಿಷನ್ಸು. ಅದರಲ್ಲಿ 130 ಅಡ್ಮಿಷನ್ಸ್ ಆಲ್ರೆಡಿ ಈಗ ಆಗಿದೆ, ಕ್ಲೋಸ್ ಆಗಿದೆ. ಇನ್ನು ಬರೀ 20 ಅಂತಕ್ಕಂಥ ಅಡ್ಮಿಷನ್ಸ್ ಇದೆ. ಅದು ನಾವು 25ಗೆ ಶಾಲೆ ರೀಓಪನ್ ಅಂತಕ್ಕಂಥ ಆಗ್ತಾಯಿದೆ. ಅಷ್ಟರೊಳಗಡೆ ಮುಗೀತದೆ. ದಾಖಲಾತಿಗೆ ಪೋಷಕರಿಗೆ ಸಂಪೂರ್ಣವಾಗಿ ನಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಇಲ್ಲಿನ ಸರ್ವಾಂಗೀಣ ಒಂದು ಎಜುಕೇಷನ್ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು ಈ ಸ್ಕೂಲಲ್ಲಿ ಇದೆ ಅಂತಕ್ಕಂಥದ್ದು ನಂಬಿ ನಮಗೆ ಸೇರಿಸ್ತವ್ರೆ. ಅದೇ ಥರ ನಾವು ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣ ಜೊತೆಗೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ಈವೆಂಟ್ಸಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಅದೊಂದು ಹೆಮ್ಮೆಯ ವಿಚಾರ ಅಂತಕ್ಕಂಥ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. To announce the result of Greenwoods International School for the third year, 2025 and 26 batch. After revaluation and recounting, we got the good result. Our marks are, you can see, it's hiked, and our children have shown what they are once again to the society. This time, Rachita scored 612, the highest.
Tejasvi and Chandana, they are the second, scoring 605. And Ansika, she has scored 601. And rest all our students, around 19 of them are scored above 500 and plus. And only 2 we have got second classes. So this is really a good result. And 605 in my board exams. This is all about my hard work, our teachers' dedication, my parents' support. So I thank all the teachers for their dedication. They gave good coaching, good guidelines. Management used to be with us till 8:30 at night. So I thank our management for giving us good environment to study. And all our subject teachers invested much time on us in our education. So I thank everyone for supporting me and encouraging me. Thank you. I secured 612 marks out of 620. I'm really thankful for the management teachers for giving the more support. Because of them I scored 612. If not, I would not. So I'm really grateful for the teachers and management. I hope our next batch secures more than us. I have completed my 10th standard in this school, Greens International Education. I have took 605 marks out of 625. And all I could say is I should thank my management, Hari sir, Narayan sir, Srinivas sir, and principal ma'am, and my class teacher Jaitra ma'am, and also my subject teachers, Hindi sir, Kishore sir, Vasant sir, and Math Srinivas sir, and all my teachers who have supported me and guided me throughout the year. Thank you for everything. ಮತ್ತು ಹರಿ ಸರ್, ಶ್ರೀನಿವಾಸ್ ಸರ್, HM ಮ್ಯಾಮ್, ಕ್ಲಾಸ್ ಟೀಚರ್, ಎಲ್ಲ ಶಿಕ್ಷಕರಿಗೂ ನಮಸ್ಕಾರಗಳು. ನನ್ನ ಮಗಳು 625ಕ್ಕೆ ಈ ವರ್ಷದಲ್ಲಿ 612 ಮಾರ್ಕ್ಸ್ ಬಂದಿದೆ. ಮೊದಲನೇ ಇದರಲ್ಲಿ ವ್ಯಾಲ್ಯುವೇಷನಲ್ಲಿ 607 ಮಾರ್ಕ್ಸ್ ಬಂದಿತ್ತು. ಆಮೇಲೆ ರಿವ್ಯಾಲ್ಯುವೇಷನ್ ಆಗ್ತಿದ್ಮೇಲೆ ಅದು 612 ಮಾರ್ಕ್ಸು ಮತ್ತೆ ರೈಸ್ ಆಗಿದೆ. ಅದು ಹಿಂದಿಯಲ್ಲಿ 100ಕ್ಕೆ 95 ಮಾರ್ಕ್ಸ್ ಬಂದಿತ್ತು. ಆಮೇಲೆ ಹರಿ ಸರ್ ಇಟ್ಕೊಂಡು ರಿವ್ಯಾಲ್ಯುವೇಷನ್ ಹಾಕಿ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಸರ್ ಸಪೋರ್ಟ್ ಮಾಡಿದ್ರು. ಮತ್ತು ರಿವ್ಯಾಲ್ಯುವೇಷನ್ಗೆ ಹಾಕಿದ್ಮೇಲೆ 4 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಆಮೇಲೆ ಸೋಷಿಯಲಲ್ಲಿ 98 ಮಾರ್ಕ್ಸ್ ಬಂದಿತ್ತು. ಅದನ್ನು ನಾವು ರಿವ್ಯಾಲ್ಯುವೇಷನ್ಗೆ ಹಾಕಿದ್ವಿ. ಅದರಿಂದಲೂ 1 ಮಾರ್ಕ್ಸ್ ಬಂತು. ಅದರಿಂದ 5 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೈಟ್ ಕ್ಲಾಸಸ್ಗೆ ಬರೋಕ್ಕಾಗ್ತಾಯಿಲ್ಲ ಅನ್ನೋವಾಗ ಆ ಟೈಮಲ್ಲಿ ಪಾಪ ಸರ್, ಹರಿ ಸರು ಕರ್ಕೊಂಬಂದು ಬಿಡ್ತಾಯಿದ್ರು. ತುಂಬ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಟೀಚರ್ಸು ಇದ್ದಾರೆ. ಕನ್ನಡ, ಇಂಗ್ಲೀಷು, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಳ್ಳೆ ಟೀಚರ್ಸ್ ಇದ್ದಾರೆ. ಚೆನ್ನಾಗಿ ಪಾಠಗಳು ಮಾಡ್ತಾರೆ. ಅದು ಮಕ್ಕಳನ್ನ ಕಲಿಯೋದ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಸ್ಕೂಲಲ್ಲಿ ತುಂಬ ಸಪೋರ್ಟು ಮಾಡ್ತಾರೆ ಟೀಚರ್ಸ್ ಎಲ್ಲ. ರಿಸಲ್ಟ್ ಬಂದಾಗ ಮಕ್ಕಳು ಮಾರ್ಕ್ಸ್ ಅಂತಕ್ಕಂಥದ್ದು ಕೆಲವು ಮಕ್ಕಳು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಆ ಮಾರ್ಕ್ಸ್ ಅಂತಕ್ಕಂಥದ್ದು ಕಡಿಮೆ ಬಂತು. ಅದನ್ನು ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಫೋಟೋ ಕಾಪಿ ತರಿಸ್ಕೊಂಡು ನಮ್ಮ ಟೀಚರ್ಸ್ ಎಲ್ಲ ವೆರಿಫೈ ಮಾಡಿದಾಗ ಮಕ್ಕಳಿಗೆ ಇನ್ನೂ ಮಾರ್ಕ್ಸ್ ಬರಬೇಕು ಅಂತಕ್ಕಂಥದ್ದು ಗೊತ್ತಾಯಿತು. ಅದರಿಂದ ರಿವ್ಯಾಲ್ಯುವೇಷನ್ಗೆ ಅಪ್ಲೈ ಮಾಡಿದ್ವಿ. ಹನ್ಸಿಕಾ ಅಂತಕ್ಕಂಥ ಹುಡುಗಿ 586 ಮಾರ್ಕ್ಸ್ ಅಂತಕ್ಕಂಥದ್ದು ಬಂದಿತ್ತು. ಮತ್ತು ರಿವ್ಯಾಲ್ಯುವೇಷನ್ಗೆ 3 ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನು ಅಪ್ಲೈ ಮಾಡಿದ ಮೇಲೆ ಆ ಮಗುವಿಗೆ 15 ಮಾರ್ಕ್ಸ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿ 601 ಆಗಿದೆ. ಅದೇ ಥರ ತೇಜಸ್ವಿ ಅಂತಕ್ಕಂಥ ಮಗುವಿಗೆ 601 ಅಂತಕ್ಕಂಥ ಮಾರ್ಕ್ಸ್ ಬಂದಿತ್ತು. ಕನ್ನಡ ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟಲ್ಲಿ ರಿವ್ಯಾಲ್ಯುವೇಷನ್ ಹಾಕಿರೋದು 4 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಅದು 605 ಆಯಿತು. ಅದೇ ಥರ ಚಂದನ ಅಂತಕ್ಕಂಥ ಹುಡುಗಿ 597 ಮಾರ್ಕ್ಸ್ ಬಂದಿತ್ತು. ರಿವ್ಯಾಲ್ಯುವೇಷನ್ಗೆ ಹಾಕಿದ ಮೇಲೆ ಆ ಮಗುದು 605 ಮಾರ್ಕ್ಸ್ ಆಯಿತು. ರಚಿತಾ ಅಂತಕ್ಕಂಥ ಮಗುದು 607 ಮಾರ್ಕ್ಸ್ ಬಂದಿತ್ತು. ಮತ್ತು ರಿವ್ಯಾಲ್ಯುವೇಷನ್ ಹಾಕಿದ ಮೇಲೆ 612 ಅಂತಕ್ಕ ಆಗಿದೆ. ಇನ್ನು ಇಬ್ಬರು ವಿದ್ಯಾರ್ಥಿಗಳು, ತನುಶ್ರೀ ಅಂತಕ್ಕಂಥ ಮಗುದು 578 ಮಾರ್ಕ್ಸ್ ಬಂದಿತ್ತು. ರಿವ್ಯಾಲ್ಯುವೇಷನ್ ಆದಮೇಲೆ 581 ಆಯಿತು. ಅದೇ ಥರ TK ರೇವಂತ್ ಅಂತಕ್ಕಂಥ ಮಗುದು 481 ಬಂದಿತ್ತು. ರಿವ್ಯಾಲ್ಯುವೇಷನ್ ಆದಮೇಲೆ 486 ಆಯಿತು.
ಇವ್ರ ಜೊತೆಗೆ ಯಾರು ಟಾಪರ್ಸ್ ಆಗಿದ್ದಾರೆ ನಮ್ಮಲ್ಲಿ ಮಕ್ಕಳು ಮತ್ತೆ ಚಾಲೆಂಜ್ ಮಾಡಿ ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ 2 ಅಂತಕ್ಕಂಥದ್ದು ಬರೀತಾವ್ರೆ. ಎಕ್ಸಾಮ್ 2 ಅಲ್ಲಿ ಸಹ ಅವರು ಏನು ಯಾವ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅದನ್ನು ಎಕ್ಸಾಮ್ ಬರೀತಾವ್ರೆ. ಇನ್ನಷ್ಟು ಮಾರ್ಕ್ಸ್ ಅಂತಕ್ಕಂಥದ್ದು ಅವರಿಗೆ ಜಾಸ್ತಿ ಆಗ್ತದೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಮಗಿದೆ. ಎಲ್ಲ ಮಕ್ಕಳಿಗೂ ಸಹ ಮತ್ತೊಮ್ಮೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತಕ್ಕಂಥ ಹೇಳ್ತಾ ಇದ್ದೀವಿ. ಬರೀಲಿ ಮತ್ತು ಸೆಕೆಂಡ್ ಎಕ್ಸಾಮ್ 2 ಆದಮೇಲೆ ಮಾರ್ಕ್ಸ್ ಜಾಸ್ತಿ ಆದಮೇಲೆ ಮತ್ತೆ ಮಾಧ್ಯಮದ ಮುಂದೆ ಆ ಮಾರ್ಕ್ಸ್ ಅಂತಕ್ಕಂಥದ್ದನ್ನು ಹೇಳ್ತೀವಿ.